ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ ಮದೇಶ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನ್ ನಡೆಯುತ್ತೆ ಇವತ್ತು? ಶ್ರೀಪಾದ್, ಈಗಾಗಲೇ ನಟನ ವಿರುದ್ಧ ಆರೋಪಕ್ಕೆ ಸಂಬಂಧಪಟ್ಟಂತೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ತನಿಖೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನಿನ್ನೆ ಆತನನ್ನ ಆರೋಪಿಯನ್ನ ಕಸ್ಟಡಿಗೆ ನೀಡಿ ನ್ಯಾಯಾಲಯ ಆದೇಶ ನೀಡಿತ್ತು. ಇವತ್ತು ಕೂಡ ಆರೋಪಿಯನ್ನ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ನಿನ್ನೆ ಕೂಡ ಆಕೆ ಅಂದ್ರೆ ಸಂತ್ರಸ್ತೆ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಈ ಕಡೆ ವಿಚಾರಣೆ ವೇಳೆ ಆತನ ಮೇಲೆ ಇರುವಂತಹ ಆರೋಪಗಳನ್ನ ತಳ್ಳಿ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸಿನಿಮಾ ರಿಲೀಸ್ ಸಂದರ್ಭದಲ್ಲಿ ನನ್ನನ್ನ ಹತ್ತಿಕ್ಕುವುದಕ್ಕೆ ಈ ರೀತಿಯಾದಂತಹ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಿ ನಟ ಹೇಳಿಕೆ ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಇಷ್ಟು ದಿನಗಳ ಕಾಲ ಅಲ್ಲದೆ ಈಗ ಯಾಕೆ ಒಂದು ಕಂಪ್ಲೇಂಟ್ ರೈಸ್ ಆಯಿತು, ಇಷ್ಟು ದಿನ ಯಾಕೆ ಆ ಮಹಿಳೆ ದೂರು ನೀಡಲಿಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ ಪೊಲೀಸರಿಗಿತ್ತು. ಆ ಒಂದು ನಿಟ್ಟಿನಲ್ಲಿ ಕ್ಲಾರಿಫಿಕೇಶನ್ ಪಡೆಯೋದಕ್ಕಂತೇಳಿ ನಿನ್ನೆ ಸಂತ್ರಸ್ತೆಯನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಮಾಡಿದ್ದಾರೆ. ಅಂದ್ರೆ ಕಳೆದ ಶನಿವಾರ ಆಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಒಂದು ಶನಿವಾರದಂದು ಆರೋಪಿತ ನಟಿಯ ಮನೆಗೆ ಹೋಗಿ ಆಕೆಗೆ ಒತ್ತಾಯಪೂರ್ವಕವಾಗಿ ಮದ್ಯಪಾನವನ್ನ ಮಾಡಿಸಿ ಆಕೆಯ ಖಾಸಗಿ ವಿಡಿಯೋಗಳನ್ನ ತೆಗೆದುಕೊಂಡಿದ್ದಾನೆ. ನಂತರ ಆತ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅನ್ನುವಂತ ಆರೋಪವನ್ನ ಈಗ ಗಂಭೀರವಾಗಿ ಸಂತ್ರಸ್ತೆ ಮಾಡಿದ್ದಾಳೆ. ಹೀಗಾಗಿ ಆ ಒಂದು ವಿಚಾರದ ಬಗ್ಗೆ ಶನಿವಾರ ಅಸಲಿಗೆ ಏನಾಗಿದ್ದು, ನಿಜಕ್ಕೂ ಕೂಡ ಆತ ನಟಿಯ ಮನೆಗೆ ಹೋಗಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾನೆ. ಆರೋಪಿಯಂತೂ ವಿಚಾರಣೆ ವೇಳೆ ತಾನು ಸಿನಿಮಾ ಕೆಲಸದಲ್ಲಿ ಬಿಜಿ ಇದ್ದೆ, ಪ್ರಮೋಷನ್ ಆಗ್ತಿತ್ತು, ಪ್ರಮೋಷನ್ ಕೆಲಸದಲ್ಲಿ ನಾನು ಬಿಜಿ ಇದ್ದೆ, ಅಲ್ಲಿ ಹೋಗಿರ್ಲಿಲ್ಲ, ಬಂದಿರುವಂತ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅಂತೇಳಿ ಆರೋಪಿತ ನಟ ಮನು ಈಗ ಹೇಳಿಕೆ ಕೊಡುವಂತ ಕೆಲಸವನ್ನು ಮಾಡ್ತಾನೆ. ಹಾಗಾದ್ರೆ ಶನಿವಾರ ನಡೆದಿದ್ದೇನೋ, ಅಸಲಿಗೆ ಅಲ್ಲಿ ಆಗಿದ್ದೇನೋ, ನಿಜಕ್ಕೂ ಕೂಡ ಆರೋಪಿತ ಅಲ್ಲಿ ಹೋಗಿ ಆಕೆಯ ಮೇಲೆ ಹಲ್ಲೆ ಮಾಡಿದ್ನ, ಆಕೆಗೆ ಒತ್ತಾಯಪೂರ್ವಕವಾಗಿ ಮದ್ಯ ಸೇವನೆ ಮಾಡಿಸಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ನಿನ್ನೆ ಆರೋಪಿತನನ್ನ ಘಟನಾ ಸ್ಥಳಕ್ಕೆ ಕರೆದೊಯ್ದು ಅಂದ್ರೆ ನಟಿಯ ಮನೆಗೆ ಕರೆದೊಯ್ದು ಸ್ಥಳ ಮಾಜರು ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ನಿನ್ನೆ ಆಕೆಯ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಆ ಒಂದು ಶನಿವಾರ ದಿನ ಇಬ್ರು ಕೂಡ ಅಲ್ಲೇ ಇದ್ರ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಅವತ್ತಿನ ದಿನ ಮನು ಅಲ್ಲಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆತನ ಮೊಬೈಲ್ ಟವರ್ ಡಂಪ್ ಲೊಕೇಶನ್ ಅನ್ನ ಪರಿಶೀಲನೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಜೊತೆಗೆ ಆತನ ಮೊಬೈಲ್ ನಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಖಾಸಗಿ ಫೋಟೋಗಳು ಅಥವಾ ಖಾಸಗಿ ವಿಡಿಯೋಗಳು ಇನ್ನೂ ಕೂಡ ಪತ್ತೆ ಆಗಿಲ್ಲ. ಬದಲಾಗಿ ಇಬ್ರು ಕೂಡ ಅಂದ್ರೆ ಸಂತ್ರಸ್ತೆ ಮತ್ತೆ ಆರೋಪಿತ ಇಬ್ರು ಕೂಡ ಇರುವಂತಹ ಒಂದಷ್ಟು ಫೋಟೋಗಳು ಪತ್ತೆ ಆಗಿದೆ, ಮತ್ತೆ ಒಂದಷ್ಟು ರೀಲ್ಸ್ ಗಳು ಪತ್ತೆ ಆಗಿದೆ. ಆದ್ರೆ ಖಾಸಗಿತನದ ಫೋಟೋಗಳು ಮತ್ತೆ ವಿಡಿಯೋಗಳು ಯಾವುದೇ ರೀತಿಯ ಇಲ್ಲಿವರೆಗೂ ಕೂಡ ಪತ್ತೆ ಆಗಿಲ್ಲ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಆತ ಡಿಲೀಟ್ ಮಾಡಿರಬಹುದು ಅನ್ನುವಂತ ಅನುಮಾನ ಕೂಡ ಪೊಲೀಸರಿಗಿದ್ದು ಆತನ ಮೊಬೈಲ್ ಅನ್ನ FSL ಗೆ ಕಳಿಸೋದಕ್ಕೂ ಕೂಡ ಪೊಲೀಸ್ ಅಧಿಕಾರಿಗಳು ಮುಂದಾಗಿದ್ದಾರೆ. ಸದ್ಯಕ್ಕೆ ಎಲ್ಲವೂ ಕೂಡ ತನಿಖಾ ಹಂತದಲ್ಲಿದೆ. ಆರೋಪಿತಿಗೆ ಸಂಬಂಧಪಟ್ಟಂತೆ ಎಲ್ಲ ಆಂಗಲ್ ನಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಆತನನ್ನ ತೀವ್ರ ವಿಚಾರಣೆ ಮಾಡ್ತಿದ್ದಾರೆ. ಮೊಬೈಲ್ ಪರಿಶೀಲನೆ ಮಾಡಲಾಗ್ತದೆ. ಮತ್ತೊಂದ್ ಕಡೆ ಸಂತ್ರಸ್ತೆಗೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆಯ ಬಳಿ ಏನೆಲ್ಲ ಎವಿಡೆನ್ಸ್ ಗಳಿದೆ ಅದನ್ನು ಕೂಡ ತೆಗೆದುಕೊಂಡು ಬರುವಂತೆ ಪೊಲೀಸರು ಸೂಚನೆ ನೀಡಿದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮದೇಶ್ ಮಾಹಿತಿಗೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ ಮದೇಶ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನ್ ನಡೆಯುತ್ತೆ ಇವತ್ತು? ಶ್ರೀಪಾದ್, ಈಗಾಗಲೇ ನಟನ ವಿರುದ್ಧ ಆರೋಪಕ್ಕೆ ಸಂಬಂಧಪಟ್ಟಂತೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ತನಿಖೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನಿನ್ನೆ ಆತನನ್ನ ಆರೋಪಿಯನ್ನ ಕಸ್ಟಡಿಗೆ ನೀಡಿ ನ್ಯಾಯಾಲಯ ಆದೇಶ ನೀಡಿತ್ತು. ಇವತ್ತು ಕೂಡ ಆರೋಪಿಯನ್ನ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ನಿನ್ನೆ ಕೂಡ ಆಕೆ ಅಂದ್ರೆ ಸಂತ್ರಸ್ತೆ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಈ ಕಡೆ ವಿಚಾರಣೆ ವೇಳೆ ಆತನ ಮೇಲೆ ಇರುವಂತಹ ಆರೋಪಗಳನ್ನ ತಳ್ಳಿ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸಿನಿಮಾ ರಿಲೀಸ್ ಸಂದರ್ಭದಲ್ಲಿ ನನ್ನನ್ನ ಹತ್ತಿಕ್ಕುವುದಕ್ಕೆ ಈ ರೀತಿಯಾದಂತಹ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಿ ನಟ ಹೇಳಿಕೆ ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಇಷ್ಟು ದಿನಗಳ ಕಾಲ ಅಲ್ಲದೆ ಈಗ ಯಾಕೆ ಒಂದು ಕಂಪ್ಲೇಂಟ್ ರೈಸ್ ಆಯಿತು, ಇಷ್ಟು ದಿನ ಯಾಕೆ ಆ ಮಹಿಳೆ ದೂರು ನೀಡಲಿಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ ಪೊಲೀಸರಿಗಿತ್ತು. ಆ ಒಂದು ನಿಟ್ಟಿನಲ್ಲಿ ಕ್ಲಾರಿಫಿಕೇಶನ್ ಪಡೆಯೋದಕ್ಕಂತೇಳಿ ನಿನ್ನೆ ಸಂತ್ರಸ್ತೆಯನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಮಾಡಿದ್ದಾರೆ. ಅಂದ್ರೆ ಕಳೆದ ಶನಿವಾರ ಆಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಒಂದು ಶನಿವಾರದಂದು ಆರೋಪಿತ ನಟಿಯ ಮನೆಗೆ ಹೋಗಿ ಆಕೆಗೆ ಒತ್ತಾಯಪೂರ್ವಕವಾಗಿ ಮದ್ಯಪಾನವನ್ನ ಮಾಡಿಸಿ ಆಕೆಯ ಖಾಸಗಿ ವಿಡಿಯೋಗಳನ್ನ ತೆಗೆದುಕೊಂಡಿದ್ದಾನೆ. ನಂತರ ಆತ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅನ್ನುವಂತ ಆರೋಪವನ್ನ ಈಗ ಗಂಭೀರವಾಗಿ ಸಂತ್ರಸ್ತೆ ಮಾಡಿದ್ದಾಳೆ. ಹೀಗಾಗಿ ಆ ಒಂದು ವಿಚಾರದ ಬಗ್ಗೆ ಶನಿವಾರ ಅಸಲಿಗೆ ಏನಾಗಿದ್ದು, ನಿಜಕ್ಕೂ ಕೂಡ ಆತ ನಟಿಯ ಮನೆಗೆ ಹೋಗಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು
ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾನೆ. ಆರೋಪಿ ಅಂತೂ ವಿಚಾರಣೆ ವೇಳೆ ತಾನು ಸಿನಿಮಾ ಕೆಲಸದಲ್ಲಿ ಬಿಜಿ ಇದ್ದೆ, ಪ್ರಮೋಷನ್ ಆಗ್ತಿತ್ತು, ಪ್ರಮೋಷನ್ ಕೆಲಸದಲ್ಲಿ ನಾನು ಬಿಜಿ ಇದ್ದೆ, ಅಲ್ಲಿ ಹೋಗಿರ್ಲಿಲ್ಲ, ಬಂದಿರುವಂತ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅಂತೇಳಿ ಆರೋಪಿತ ನಟ ಮನು ಈಗ ಹೇಳಿಕೆ ಕೊಡುವಂತ ಕೆಲಸವನ್ನು ಮಾಡ್ತಾನೆ. ಹಾಗಾದ್ರೆ ಶನಿವಾರ ನಡೆದಿದ್ದೇನೋ, ಅಸಲಿಗೆ ಅಲ್ಲಿ ಆಗಿದ್ದೇನೋ, ನಿಜಕ್ಕೂ ಕೂಡ ಆರೋಪಿತ ಅಲ್ಲಿ ಹೋಗಿ ಆಕೆಯ ಮೇಲೆ ಹಲ್ಲೆ ಮಾಡಿದ್ನ, ಆಕೆಗೆ ಒತ್ತಾಯಪೂರ್ವಕವಾಗಿ ಮದ್ಯ ಸೇವನೆ ಮಾಡಿಸಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ನಿನ್ನೆ ಆರೋಪಿತನನ್ನ ಘಟನಾ ಸ್ಥಳಕ್ಕೆ ಕರೆದೊಯ್ದು, ಅಂದ್ರೆ ನಟಿಯ ಮನೆಗೆ ಕರೆದೊಯ್ದು ಸ್ಥಳ ಮಹಜರು ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ನಿನ್ನೆ ಆಕೆಯ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಆ ಒಂದು ಶನಿವಾರ ದಿನ ಇಬ್ರು ಕೂಡ ಅಲ್ಲೇ ಇದ್ರ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಅವತ್ತಿನ ದಿನ ಮನು ಅಲ್ಲಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆತನ ಮೊಬೈಲ್ ಟವರ್ ಡಂಪ್ ಲೊಕೇಶನ್ ಅನ್ನ ಪರಿಶೀಲನೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಜೊತೆಗೆ ಆತನ ಮೊಬೈಲ್ ನಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಖಾಸಗಿ ಫೋಟೋಗಳು ಅಥವಾ ಖಾಸಗಿ ವಿಡಿಯೋಗಳು ಇನ್ನೂ ಕೂಡ ಪತ್ತೆ ಆಗಿಲ್ಲ. ಬದಲಾಗಿ ಇಬ್ರು ಕೂಡ, ಅಂದ್ರೆ ಸಂತ್ರಸ್ತೆ ಮತ್ತೆ ಆರೋಪಿತ ಇಬ್ರು ಕೂಡ ಇರುವಂತಹ ಒಂದಷ್ಟು ಫೋಟೋಗಳು ಪತ್ತೆ ಆಗಿದೆ, ಮತ್ತೆ ಒಂದಷ್ಟು ರೀಲ್ಸ್ ಗಳು ಪತ್ತೆ ಆಗಿದೆ. ಆದ್ರೆ ಖಾಸಗಿತನದ ಫೋಟೋಗಳು ಮತ್ತೆ ವಿಡಿಯೋಗಳು ಯಾವುದೇ ರೀತಿಯ ಇಲ್ಲಿವರೆಗೂ ಕೂಡ ಪತ್ತೆ ಆಗಿಲ್ಲ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಆತ ಡಿಲೀಟ್ ಮಾಡಿರಬಹುದು ಅನ್ನುವಂತ ಅನುಮಾನ ಕೂಡ ಪೊಲೀಸರಿಗಿದ್ದು ಆತನ ಮೊಬೈಲ್ ಅನ್ನ FSL ಗೆ ಕಳಿಸೋದಕ್ಕೂ ಕೂಡ ಪೊಲೀಸ್ ಅಧಿಕಾರಿಗಳು ಮುಂದಾಗಿದ್ದಾರೆ. ಸದ್ಯಕ್ಕೆ ಎಲ್ಲವೂ ಕೂಡ ತನಿಖಾ ಹಂತದಲ್ಲಿದೆ. ಆರೋಪಿತಿಗೆ ಸಂಬಂಧಪಟ್ಟಂತೆ ಎಲ್ಲ ಆಂಗಲ್ ನಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಿದ್ದಾರೆ, ಆತನನ್ನ ತೀವ್ರ ವಿಚಾರಣೆ ಮಾಡ್ತಿದ್ದಾರೆ, ಮೊಬೈಲ್ ಪರಿಶೀಲನೆ ಮಾಡಲಾಗ್ತಿದೆ. ಮತ್ತೊಂದ್ ಕಡೆ ಸಂತ್ರಸ್ತೆಗೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆಯ ಬಳಿ ಏನೆಲ್ಲ ಎವಿಡೆನ್ಸ್ ಗಳಿದೆ ಅದನ್ನು ಕೂಡ ತೆಗೆದುಕೊಂಡು ಬರುವಂತೆ ಪೊಲೀಸರು ಸೂಚನೆ ನೀಡಿದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾದೇಶ್ ಮಾಹಿತಿಗೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ ಮಾದೇಶ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನ್ ನಡೆಯುತ್ತೆ ಇವತ್ತು? ಶ್ರೀಪಾದ್, ಈಗಾಗಲೇ ನಟನ ವಿರುದ್ಧ ಆರೋಪಕ್ಕೆ ಸಂಬಂಧಪಟ್ಟಂತೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ತನಿಖೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನಿನ್ನೆ ಆತನನ್ನ ಆರೋಪಿಯನ್ನ ಕಸ್ಟಡಿಗೆ ನೀಡಿ ನ್ಯಾಯಾಲಯ ಆದೇಶ ನೀಡಿತ್ತು. ಇವತ್ತು ಕೂಡ ಆರೋಪಿಯನ್ನ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ನಿನ್ನೆ ಕೂಡ ಆಕೆ ಅಂದ್ರೆ ಸಂತ್ರಸ್ತೆ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಈ ಕಡೆ ವಿಚಾರಣೆ ವೇಳೆ ಆತನ ಮೇಲೆ ಇರುವಂತಹ ಆರೋಪಗಳನ್ನ ತಳ್ಳಿ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಸಿನಿಮಾ ರಿಲೀಸ್ ಸಂದರ್ಭದಲ್ಲಿ ನನ್ನನ್ನ ಹತ್ತಿಕ್ಕುವುದಕ್ಕೆ ಈ ರೀತಿಯಾದಂತಹ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಿ ನಟ ಹೇಳಿಕೆ ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಇಷ್ಟು ದಿನಗಳ ಕಾಲ ಅಲ್ಲದೆ ಈಗ ಯಾಕೆ ಒಂದು ಕಂಪ್ಲೇಂಟ್ ರೈಸ್ ಆಯಿತು, ಇಷ್ಟು ದಿನ ಯಾಕೆ ಆ ಮಹಿಳೆ ದೂರು ನೀಡಲಿಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ ಪೊಲೀಸರಿಗಿತ್ತು. ಆ ಒಂದು ನಿಟ್ಟಿನಲ್ಲಿ ಕ್ಲಾರಿಫಿಕೇಶನ್ ಪಡೆಯೋದಕ್ಕಂತೇಳಿ ನಿನ್ನೆ ಸಂತ್ರಸ್ತೆಯನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಮಾಡಿದ್ದಾರೆ. ಅಂದ್ರೆ ಕಳೆದ ಶನಿವಾರ ಆಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಆ ಒಂದು ಶನಿವಾರದಂದು ಆರೋಪಿತ ನಟಿಯ ಮನೆಗೆ ಹೋಗಿ ಆಕೆಗೆ ಒತ್ತಾಯಪೂರ್ವಕವಾಗಿ ಮದ್ಯಪಾನವನ್ನ ಮಾಡಿಸಿ ಆಕೆಯ ಖಾಸಗಿ ವಿಡಿಯೋಗಳನ್ನ ತೆಗೆದುಕೊಂಡಿದ್ದಾನೆ. ನಂತರ ಆತ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅನ್ನುವಂತ ಆರೋಪವನ್ನ ಈಗ ಗಂಭೀರವಾಗಿ ಸಂತ್ರಸ್ತೆ ಮಾಡಿದ್ದಾಳೆ. ಹೀಗಾಗಿ ಆ ಒಂದು ವಿಚಾರದ ಬಗ್ಗೆ ಶನಿವಾರ ಅಸಲಿಗೆ ಏನಾಗಿದ್ದು, ನಿಜಕ್ಕೂ ಕೂಡ ಆತ ನಟಿಯ ಮನೆಗೆ ಹೋಗಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾನೆ. ಆರೋಪಿ ಅಂತೂ ವಿಚಾರಣೆ ವೇಳೆ ತಾನು ಸಿನಿಮಾ ಕೆಲಸದಲ್ಲಿ ಬಿಜಿ ಇದ್ದೆ, ಪ್ರಮೋಷನ್ ಆಗ್ತಿತ್ತು, ಪ್ರಮೋಷನ್ ಕೆಲಸದಲ್ಲಿ ನಾನು ಬಿಜಿ ಇದ್ದೆ, ಅಲ್ಲಿ ಹೋಗಿರ್ಲಿಲ್ಲ, ಬಂದಿರುವಂತ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅಂತೇಳಿ ಆರೋಪಿತ ನಟ ಮನು ಈಗ ಹೇಳಿಕೆ ಕೊಡುವಂತ ಕೆಲಸವನ್ನು ಮಾಡ್ತಾನೆ. ಹಾಗಾದ್ರೆ ಶನಿವಾರ ನಡೆದಿದ್ದೇನೋ, ಅಸಲಿಗೆ ಅಲ್ಲಿ ಆಗಿದ್ದೇನೋ, ನಿಜಕ್ಕೂ ಕೂಡ ಆರೋಪಿತ ಅಲ್ಲಿ ಹೋಗಿ ಆಕೆಯ ಮೇಲೆ ಹಲ್ಲೆ ಮಾಡಿದ್ನ, ಆಕೆಗೆ ಒತ್ತಾಯಪೂರ್ವಕವಾಗಿ ಮದ್ಯ ಸೇವನೆ ಮಾಡಿಸಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ನಿನ್ನೆ ಆರೋಪಿತನನ್ನ ಘಟನಾ ಸ್ಥಳಕ್ಕೆ ಕರೆದೊಯ್ದು, ಅಂದ್ರೆ ನಟಿಯ ಮನೆಗೆ ಕರೆದೊಯ್ದು ಸ್ಥಳ ಮಹಜರು ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ನಿನ್ನೆ ಆಕೆಯ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಆ ಒಂದು ಶನಿವಾರ ದಿನ ಇಬ್ರು ಕೂಡ ಅಲ್ಲೇ ಇದ್ರ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಅವತ್ತಿನ ದಿನ ಮನು ಅಲ್ಲಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆತನ ಮೊಬೈಲ್ ಟವರ್ ಡಂಪ್ ಲೊಕೇಶನ್ ಅನ್ನ ಪರಿಶೀಲನೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಜೊತೆಗೆ ಆತನ ಮೊಬೈಲ್ ನಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಖಾಸಗಿ ಫೋಟೋಗಳು ಅಥವಾ ಖಾಸಗಿ ವಿಡಿಯೋಗಳು ಇನ್ನೂ ಕೂಡ ಪತ್ತೆ ಆಗಿಲ್ಲ. ಬದಲಾಗಿ ಇಬ್ರು ಕೂಡ, ಅಂದ್ರೆ ಸಂತ್ರಸ್ತೆ ಮತ್ತೆ ಆರೋಪಿತ ಇಬ್ರು ಕೂಡ ಇರುವಂತಹ ಒಂದಷ್ಟು ಫೋಟೋಗಳು ಪತ್ತೆ ಆಗಿದೆ, ಮತ್ತೆ ಒಂದಷ್ಟು ರೀಲ್ಸ್ ಗಳು ಪತ್ತೆ ಆಗಿದೆ. ಆದ್ರೆ ಖಾಸಗಿತನದ ಫೋಟೋಗಳು ಮತ್ತೆ ವಿಡಿಯೋಗಳು ಯಾವುದೇ ರೀತಿಯ ಇಲ್ಲಿವರೆಗೂ ಕೂಡ ಪತ್ತೆ ಆಗಿಲ್ಲ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಆತ ಡಿಲೀಟ್ ಮಾಡಿರಬಹುದು ಅನ್ನುವಂತ ಅನುಮಾನ ಕೂಡ ಪೊಲೀಸರಿಗಿದ್ದು ಆತನ ಮೊಬೈಲ್ ಅನ್ನ FSL ಗೆ ಕಳಿಸೋದಕ್ಕೂ ಕೂಡ ಪೊಲೀಸ್ ಅಧಿಕಾರಿಗಳು ಮುಂದಾಗಿದ್ದಾರೆ. ಸದ್ಯಕ್ಕೆ ಎಲ್ಲವೂ ಕೂಡ ತನಿಖಾ ಹಂತದಲ್ಲಿದೆ. ಆರೋಪಿತಿಗೆ ಸಂಬಂಧಪಟ್ಟಂತೆ ಎಲ್ಲ ಆಂಗಲ್ ನಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಿದ್ದಾರೆ, ಆತನನ್ನ ತೀವ್ರ ವಿಚಾರಣೆ ಮಾಡ್ತಿದ್ದಾರೆ, ಮೊಬೈಲ್ ಪರಿಶೀಲನೆ ಮಾಡಲಾಗ್ತಿದೆ. ಮತ್ತೊಂದ್ ಕಡೆ ಸಂತ್ರಸ್ತೆಗೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆಯ ಬಳಿ ಏನೆಲ್ಲ ಎವಿಡೆನ್ಸ್ ಗಳಿದೆ ಅದನ್ನು ಕೂಡ ತೆಗೆದುಕೊಂಡು ಬರುವಂತೆ ಪೊಲೀಸರು ಸೂಚನೆ ನೀಡಿದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾದೇಶ್ ಮಾಹಿತಿಗೆ.